ಸಾವಿತ್ರಿ, ನಿನ್ನೊಂದು ಪ್ರಶ್ನೆ ಕೇಳ್ತೀನಿ, ಸರಿಯಾದ ಉತ್ತರ ಕೊಡ್ತೀಯಾ? ಅಯ್ಯೋ ಅಮ್ಮೋರೆ, ನೀವು ನನ್ನ ಪ್ರಶ್ನೆ ಕೇಳೋಕ್ ಅನುಮತಿ ಬೇಕೇ? ಧಾರಾಳವಾಗಿ ಕೇಳಿ. ಯಾರನ್ನ ಕೇಳಿ ಮಾಡ್ತಾ ಇದ್ದೀರಾ? ಬರೀ ಅನ್ನ ಮಜ್ಜಿಗೆ ಹುಳಿ ಸಾರು ಮಾಡಿದ್ರೆ ಸಾಲದು. ನಾನ್ ಹೇಳಿದ್ದನ್ ಮಾಡಿ. ನನ್ನ ಯಜಮಾನ್ರಿಗೆ ಮಜ್ಜಿಗೆ ಹುಳಿ ಅಂದ್ರೆ ಆಗಲ್ಲ, ಅದನ್ನ ಮಾಡಬೇಡಿ. ಅರಸನ ಕೋಟೆಲಿರೋರ್ಗೆ ನಾನು ಯಾವತ್ತಾದ್ರೂ ಊಟ ತಿಂಡಿಲಿ ಕೊರತೆ ಮಾಡಿದಿನ? ಅವರ ಬೇಕು ಬೇಡ ಇಷ್ಟ ಅನಿಷ್ಟಗಳನ್ನೆಲ್ಲ ತಿಳ್ಕೊಂಡು ಅವ್ರವ್ರಿಗೆ ಬೇಕಾದ ಹಾಗೆ ಅಡ್ಗೆ ಮಾಡಿ ಬಡಿಸಿಲ್ವಾ? ಅಯ್ಯೋ, ಇಲ್ಲ ಅಂತ ಯಾರು ಹೇಳಿದ್ರಮ್ಮೋರೆ? ಇಲ್ಲ ಅಂತ ಯಾರೂ ಹೇಳಲಿಲ್ಲ. ಆದ್ರೆ ಎಲ್ಲರ ಮುಂದೆ ಅವಳು ನನ್ನ ಅಡಿಗೆ ಬಗ್ಗೆ ಕೇವಲವಾಗಿ ಮಾತಾಡದ ಹಾಗಿತ್ತು. ಏನೋ ನನಗೇನು ಬರೋದೇ ಇಲ್ಲ, ಇದೆಲ್ಲ ಹೊಸದು ಅನ್ನೋ ತರ ಹೇಳಿದ್ಲು. ನಾನೇ ಒಡ್ಡಿರೋ ಪರೀಕ್ಷೆಯಲ್ಲಿ ಅವಳು ನನಗೆ ಸವಾಲು ಒಡ್ಡುತ್ತಿದ್ದಾಳ. ಮಾತಾಡು ಸಾವಿತ್ರಿ. ಪಾರ್ವತಿ ಆ ರೀತಿ ಮಾತಾಡಿದ್ಲು ಅಂತ ಬೇಜಾರು ಮಾಡ್ಕೋಬೇಡಿ ಅಮ್ಮೋರೆ. ಎಷ್ಟೇ ಆದ್ರೂ ಪಾರ್ವತಿ ನೀನ್ ಬೆಳೆಸಿದ ಹುಡುಗಿ ಅಲ್ವಾ? ಅವಳ ಮೇಲೆ ನಿನಗೆ ಮಮಕಾರ ಜಾಸ್ತಿ. ಅವಳನ್ನ ನೀನ್ ಬಿಟ್ಕೊಡಲ್ಲ ಅಲ್ವಾ? ಅಯ್ಯೋ, ಹಾಗಲ್ಲ ಅಮ್ಮೋರೆ. ನಿಮ್ ವಿರುದ್ಧ ಯಾರೇ ಈ ಮನೇಲಿ ದನಿ ಎತ್ತಿದ್ರುವೆ ಅದು ತಪ್ಪೇ. ಆದ್ರೆ ಅವಳು ಯಾವ ಉದ್ದೇಶ ಇಟ್ಕೊಂಡು ಈ ರೀತಿ ಮಾಡೋದು ಅಂತ ಗೊತ್ತಿಲ್ವಲ್ಲ, ಅದಕ್ಕೆ ಅದನ್ನ ಮನ್ಸಿಗೆ ಹಾಕೋಬೇಡಿ ಅಂತ ಹೇಳ್ದೆ ಅಷ್ಟೇ. ಮಾತು ಮಾತುಗೂ ನನ್ನ ಯಜಮಾನ ನನ್ನ ಮೈದ್ನ ಅಂತ ಒತ್ತಿ ಹೇಳಿದ್ಲಲ್ಲ, ಇದಕ್ಕೇನು ಹೇಳ್ತೀಯ? ಪಾರು, ನಿನ್ ಬಗ್ಗೆ ನನಗೆ ಒಳ್ಳೆ ಭಾವನೆ ಇದೆ, ಗೌರವನೂ ಇದೆ. ನೀನ್ ಒಂದು ಸಣ್ಣ ಹೆಜ್ಜೆ ಇಡ್ತೀನಿ ಅಂದ್ರು ಅದ್ರ ಬಗ್ಗೆ ಯೋಚನೆ ಮಾಡಿರ್ತೀಯ. ಒಂದ್ ಸಣ್ಣ ನಿರ್ಧಾರ ತಗೋಬೇಕು ಅಂದ್ರು ಅದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋತೀಯ. ಏನಾದ್ರೂ ಮಾತಾಡ್ಬೇಕು ಅಂದ್ರು ತಪ್ಪ್ಯಾವ್ದು ಸರಿ ಯಾವ್ದು ಅಂತ ತಿಳ್ಕೊಂಡು ಮಾತಾಡ್ತೀಯ. ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಆದ್ರೆ ಇವತ್ತು ಅಮ್ಮನ ಮುಂದೆ ನಮ್ಗಳ ಬಗ್ಗೆ ಊಟ ತಿಂಡಿ ವಿಷಯಕ್ಕೆ ಯಾಕೆ ಆ ರೀತಿ ಮಾತಾಡ್ದೆ? ಅಮ್ಮನ ಕೈ ರುಚಿ ಇವತ್ತಿಗೂ ಬದಲಾಗಿಲ್ಲ, ಬದಲಾಗೋದು ಇಲ್ಲ. ಅದ್ ಹಾಗೆ ಇರುತ್ತೆ, ಅಮೃತ ಇದ್ದ ಹಾಗೆ. ನೀನು ಚೆನ್ನಾಗಿ ಅಡಿಗೆ ಮಾಡ್ತೀಯ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಹುಡ್ದಾಗಿಂದ ಅಮ್ಮನ ಕೈ ರುಚಿ ನೋಡ್ತಾ ಇದ್ದೀನಿ. ಇಷ್ಟು ವರ್ಷ ಆದ್ರೂ ನಾನೇ ಅವ್ರ ಅಡಿಗೆ ಬಗ್ಗೆ ಮಾತಾಡಿಲ್ಲ, ನೀನ್ ಮಾತಾಡ್ಬಿಟ್ಟಿಯಲ್ಲ ಪಾರು. ಅಮ್ಮ ಮಾಡೋ ಅಡಿಗೆ ತಿಂಡಿ ಮನ್ಸಿಗೆ ಹಿತ, ದೇಹಕ್ಕೆ ಚೈತನ್ಯ ಕೊಡುತ್ತೆ. ಅವರು ಮನೆ ಕೆಲಸ ಮಾಡ್ತಿರೋದೇ ದೊಡ್ಡ ವಿಷಯ ಅಂತ ಅನ್ಕೊಂಡು ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಅವ್ರು ಮಾಡಿರೋ ತಿಂಡಿನ ಕಣ್ಣಿಗೆ ಹೊತ್ಕೊಂಡು ತಿನ್ಬೇಕಲ್ವಾ ಪಾರು? ಆದ್ರೆ ನೀನು ಹಾಗ್ ಮಾಡ್ಬೇಡಿ, ಹೀಗ್ ಮಾಡ್ಬೇಡಿ, ಇದನ್ ಮಾಡಿ ಅದನ್ ಮಾಡಿ ಅಂತ ಎಲ್ರ ಮುಂದೆ ಹೇಳ್ತಿಯಲ್ಲ ಪಾರು, ಸರಿನಾ? ಹೇಳು ಪಾರು. ನಿಮ್ ಪ್ರಶ್ನೆಲೆ ನನ್ನ ಉತ್ತರ ಇದೆ ಯಜಮಾನ್ರೆ. ಅಂದ್ರೆ ಅಖಿಲ್ ಅಮ್ಮ ಮನೆ ಕೆಲಸ ಮಾಡ್ತಿರೋದ್ರಿಂದ ಅವ್ರಿಗಾಗ್ತಿರೋ ಸುಸ್ತು ನನ್ ಮನ್ಸನ್ನ ಭಾರ ಮಾಡ್ತಾ ಇದೆ ಯಜಮಾನ್ರೆ. ಇಷ್ಟು ವರ್ಷ ಅಮ್ಮ ಎಲ್ಲರೂ ಹೊರಗಡೆ ಹೊರಟ್ರೆ ಡ್ರೈವರ್ ಬಂದು ಕಾರ್ ಬಾಗ್ಲು ತೆಗಿತಾ ಇದ್ರು. ಅವ್ರ ಕಾರ್ ಹೊರಟ ಮೇಲೆ 2 ಕಾರ್ಗಳು ಅವ್ರನ್ನ ಹಿಂಬಾಲಿಸ್ತಿದ್ವು. ಆದ್ರೆ ಇವತ್ತು ಈ ನಿರೀಕ್ಷೆ ಪರೀಕ್ಷೆ ಅಂತೆಲ್ಲ ಹೇಳಿ ಅಮ್ಮ ಉರಿ ಬಿಸಿಲಲ್ಲಿ ಮಾರ್ಕೆಟಿಂಗ್ ನಡ್ಕೊಂಡು ಹೋಗಿ ತರಕಾರಿ ತರ ಆಗಿದೆ. ಇದರಿಂದ ನನ್ ಮನ್ಸಿಗೆ ಎಷ್ಟು ನೋವಾಗಿದೆ ಗೊತ್ತಾ? ಹಾಗಾಗಿ ನಿಮ್ ಹತ್ರ ಅಮ್ಮ ನನಗ್ ಕೊಟ್ಟಿರೋ ಪವರ್ ಬಗ್ಗೆ ಮಾತಾಡ್ದೆ. ಏನ್ ಮಾಡಿದ್ರೆ ಅಮ್ಮಂಗ್ ನನ್ ಮೇಲೆ ಕೋಪ ಬರುತ್ತೆ ಅಂತ ಯೋಚನೆ ಮಾಡಿ ಹೀಗ್ ನಡ್ಕೊಂಡೆ. ಆದಿತ್ಯನ ತನ್ನ ಯಜಮಾನರು ಅಂದ್ಲು, ಪರವಾಗಿಲ್ಲ. ಆದ್ರೆ ಪ್ರೀತುನ, ನನ್ನ ಮೈದುನ, ಮೋಹನನ್ನ ನನ್ನ ಚಿಕ್ಕ ಮಾವ ಅಂತ ಒತ್ತಿ ಒತ್ತಿ ಹೇಳಿದ್ದು
ಸರಿನಾ? ಅಂದ್ರೆ ಎಲ್ಲರೂ ತನ್ನವ್ರೆ, ಅವಳನ್ನ ಎಲ್ರೂ ಒಪ್ಕೊಂಡಾಗಿದೆ ಅಂತ ನನಗ ಅರ್ಥ ಮಾಡಿಸೋದಕ್ಕೆ ಅವಳು ಮಾಡಿದ ಪ್ರಯತ್ನನ ಅದು? ಸಾಲದಕ್ಕೆ ನಿಮ್ ದೊಡ್ಡ ಮಗ ಅನ್ನೋದ್ರ ಬದಲು ನನ್ ಗಂಡ ಅಂತಂದೆ, ನಿಮ್ ಚಿಕ್ಕ ಮಗ ಅನ್ನೋದ್ರ ಬದಲು ನನ್ನ ಮೈದ್ನ ಅಂತಂದೆ. ಅವ್ರು ಕೊಟ್ಟಿರೋ ಪರೀಕ್ಷೆನ ನಾನ್ ದುರುಪಯೋಗ ಪಡಿಸ್ಕೋತಿದೀನಿ ಅಂತ ಅವ್ರಿಗೆ ಅನ್ಸಿ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಲಿ ಅಂತ ನಾನು ಹೀಗೆಲ್ಲ ಮಾಡ್ದೆ. ಅಷ್ಟಕ್ಕೂ ನಾವೆಲ್ಲರೂ ಅಖಿಲಮ್ಮನ್ ನಿರೀಕ್ಷೆಗಳನ್ನ ಗೆಲ್ಬೇಕು ಅಂತ ಯಾಕೆ ಒದ್ದಾಡ್ತಿದೀವಿ ಹೇಳಿ? ಮುಂದೆ ನನಗ್ ಒಳ್ಳೇದಾಗುತ್ತೆ ಅನ್ನೋದ್ರ ಜೊತೆಗೆ ಅಮ್ಮ ಶಿಕ್ಷೆ ಅನುಭವಿಸೋ ಹಾಗಾಗ್ಬಾರ್ದು ಅಂತ. ಮತ್ತೆ ನನ್ ಕಾಲ್ ಮೇಲೆ ಚಲ್ಲೋ ಜ್ಯೂಸ್ನ ಅಮ್ಮ ಒರ್ಸೋ ಹಾಗಾಗ್ಬಾರ್ದು ಅಂತ. ಇದೆಲ್ಲದ್ರಿಂದ ಮುಕ್ತಿ ಸಿಗ್ಬೇಕು ಅಂದ್ರೆ ಈ ನಿರೀಕ್ಷೆ ಅನ್ನೋ ಪರೀಕ್ಷೆನ ಅಮ್ಮ ಇಲ್ಲಿಗೆ ನಿಲ್ಲಿಸ್ಬೇಕು. ಇದ್ರಿಂದ ಎಲ್ರ ಮನ್ಸಿಗೂ ನೋವಾಗಿದೆ ಅಂತ ನನಗ್ ಗೊತ್ತು. ದಯವಿಟ್ಟು ನಾನು ಮಾಡಿರೋ ತಪ್ಪನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ಮಾತಾಡು ಸಾವಿತ್ರಿ. ಅಯ್ಯೋ ಅಕ್ಕ, ಮುಸುರೆ ತೊಳೆಯೋಳ ಹತ್ರ ಹೋಗಿ ಮೊಸರು ಕೇಳ್ದಂಗಾಯ್ತು ನಿಮ್ ಪ್ರಶ್ನೆ. ದಯವಿಟ್ಟು ನನ್ ಮಾತು ಕೇಳಿ, ಈ ಟಾಸ್ಕ್ ಪಾಸ್ಗೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಕ್ಕ. ಪಾರ್ವತಿದು ಅದೇ ಉದ್ದೇಶ ಇರಬೇಕು ಅಮ್ಮೋರೆ. ಆಹಾ, ಬಂದ್ಬಿಟ್ಲು ಹಾಗಲ್ಕಾಗಿ ಬೇವಿನಕಾಯಿ ಸಾಕ್ಷಿ ಅಂದ ಹಾಗೆ. ನಿನಗೆ ಹೇಗೆ ಗೊತ್ತಾಯ್ತು ಅವಳದ ಅದೇ ಉದ್ದೇಶ ಅಂತ? ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಅಮ್ಮ. ಹೇಳಿದ್ರೆ ತಾನೇ ಸರಿ ಯಾವ್ದು ತಪ್ಪು ಯಾವ್ದು ಅಂತ ಗೊತ್ತಾಗೋದು. ಮೊದ್ಲು ವಿಷಯ ಹೇಳು. ಪಾರ್ವತಿನ ನಾನು ಅರ್ಥ ಮಾಡ್ಕೊಂಡಷ್ಟು ನೀವ್ ಯಾರು ಅರ್ಥ ಮಾಡ್ಕೊಂಡಿಲ್ಲ. ನಾನು ಅನ್ಕೊಂಡಿರೋ ಪ್ರಕಾರ ನೀವು ಅವಳ ಪಾಲಿಗೆ ದೇವ್ರು ಅಂತವಳು ನಿಮ್ಮನ್ನ ಹೆಸರು ಹಿಡಿದು ಕರೆದಿದ್ದಾಳೆ ಅಂದ್ರೆ ಅವಳ ಮೇಲೆ ಕೋಪ ಬಂದು ನೀವು ಅವಳಿಗೆ ಕೊಟ್ಟಿರೋ ಅಧಿಕಾರನ ವಾಪಸ್ ಪಡೀಲಿ ಅನ್ನೋ ಉದ್ದೇಶ ಅವ್ರಿಗಿರ್ಬೋದು ಅನ್ಸುತ್ತೆ. ಯಾಕಂದ್ರೆ ನೀವು ಮನೆ ಕೆಲಸ ಮಾಡೋದು, ನಡ್ಕೊಂಡು ಹೋಗಿ ತರಕಾರಿ ತರೋದು, ಇವೆಲ್ಲ ಅವಳಿಗೆ ತುಂಬಾ ಹಿಂಸೆ ಆಗ್ತಿದೆ ಅಮ್ಮವ್ರೆ. ಮೊನ್ನೆ ನೀವು ಉಪವಾಸ ಶಿಕ್ಷೆ ತಗೊಂಡಾಗ ಒದ್ದಾಡ್ಬಿಟ್ಲು. ಈ ಪರೀಕ್ಷೆನ ಇಲ್ಲೇ ನಿಲ್ಸಿ ಅಂತ ಕೇಳ್ಕೊಂಡ್ಲು. ನೀವು ಕೇಳಲಿಲ್ಲ, ಅದಕ್ಕೆ ಈ ದಾರಿ ಕೊಂಡ್ಕೊಂಡ್ಲೋ ಏನು? ಇಲ್ಲಕ್ಕ, ನನಗೇನೋ ಆ ಪಾರ್ವತಿ ಕೊಟ್ಟಿರೋ ಅಧಿಕಾರನ ದುರುಪಯೋಗ ಪಡಿಸ್ಕೊತಿದ್ದಾಳೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಈ ಟಾಸ್ಕ್ ಪಾಸ್ಗೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ ಅಕ್ಕ. ಪವರ್ ಆಫ್ ಅಟಾರ್ನಿನ ಕ್ಯಾನ್ಸಲ್ ಮಾಡೋದಾದ್ರೆ ಇವತ್ತೇ ಕ್ಯಾನ್ಸಲ್ ಮಾಡ್ಬಿಡಿ ಅಕ್ಕ, ಪ್ಲೀಸ್. ನೆವರ್. ಯಾವುದೇ ಕಾರಣಕ್ಕೂ ಈ ಪರೀಕ್ಷೆ ನಿಲ್ಲಲ್ಲ, ಮುಂದುವರಿಯುತ್ತೆ. ಸಾವಿತ್ರಿ, ನಿನ್ನ ಪಾರ್ವತಿಯ ಮಧ್ಯೆ ಎಂಥ ಆತ್ಮೀಯತೆ ಇದೆ ಅಂತ ನನಗೆ ಗೊತ್ತು. ಆದ್ರೆ ಈ ವಿಷಯನ ನೀನು ಅವಳ ಹತ್ರ ಚರ್ಚೆ ಮಾಡೋದು ಬೇಡ. ಸರಿ ಅಮ್ಮೋರೆ. ಅಕ್ಕ, ಇನ್ನೊಂದ್ಸಲ ಚೆನ್ನಾಗಿ ಯೋಚನೆ ಮಾಡಿ ಅಕ್ಕ. ಇವತ್ತು ಎಲ್ರ ಮುಂದೆ ನನ್ನ ಯಜಮಾನ, ನನ್ನ ಮೈದ್ನ, ನನ್ನ ಚಿಕ್ಕ ಮಾವ ಅಂತ ಒತ್ತಿ ಹೇಳಿದಾಳೆ ಅಂದ್ರೆ ನಾಳೆ ಅಧಿಕಾರ ಇದೆ ಅಂತ ನಿಮ್ಮನ್ನ ಏಕವಚನದಲ್ಲಿ ಚಿಕ್ಕಮ್ಮೋರೆ. ಅಮ್ಮವ್ರನ್ನ ದೇವ್ರು ಅನ್ಕೊಂಡಿರೋ ಪಾರ್ವತಿ ಯಾವುದೇ ಕಾರಣಕ್ಕೂ ಅಮ್ಮವ್ರನ್ನ ಕೇವಲವಾಗಿ ನೋಡಲ್ಲ.
ಅಡಿಗೆ ಎಲ್ಲ ಹೇಗಿದೆ? ಉಪ್ಪು ಖಾರ ಹುಳಿ ಎಲ್ಲ ಸರಿಯಾಗಿ ಹಾಕಿದೀನಾ? ಸೂಪರ್ ಅಕ್ಕ, ಬೊಂಬಾಟ್. ನಿನ್ ತರ ಅಡಿಗೆ ಮಾಡಕ್ಕೆ ಯಾರ್ ಕೈಲೂ ಸಾಧ್ಯ ಇಲ್ಲ. ಹೌದು ಅದಕ್ಕೆ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಅಮ್ಮ. ತುಂಬಾ ರುಚಿಯಾಗಿದೆ ಅತ್ತೆ. ಯಾಕೆಲ್ರೂ ಊಟ ಚೆನ್ನಾಗಿದೆ ಅಂತ ಸುಳ್ಳು ಹೇಳ್ತಾ ಇದ್ದೀರಾ? ಏನಾಗಿದೆ? ಅನ್ನ ಬೆಂದಿಲ್ಲ, ಸಾರಿಗೆ ಉಪ್ಪಿಲ್ಲ, ಪಲ್ಯ ಖಾರ ಇಲ್ಲ, ಪಾಯಸಕ್ಕೆ ಸಕ್ಕರೆ ಜಾಸ್ತಿ ಆಗಿದೆ. ಎಲ್ಲ ಹದವಾಗಿದ್ರೇನೆ ಅಲ್ವಾ ತಿನ್ನೋದಿಕ್ಕೆ ಚೆನ್ನಾಗಿರೋದು. ಯಾವುದಾದ್ರೂ ಒಂದು ಕೆಲಸದಲ್ಲಿ ತುಂಬಾ ಆತ್ಮವಿಶ್ವಾಸ ಇದ್ದಾಗ ಮಾತ್ರ, ತಾನು ಸರಿಯಾಗಿ ಮಾಡ್ತಾ ಇದ್ದೀನಿ ಅನ್ನೋ ನಂಬಿಕೆ ಇದ್ದಾಗ ಮಾತ್ರ ಅದ್ರ ಬಗ್ಗೆ ಮಾತಾಡೋದಕ್ಕೆ ಧೈರ್ಯ ಬರುತ್ತೆ. ಆದ್ರೆ ಈ ಆತ್ಮವಿಶ್ವಾಸ ಅನ್ನೋದು ಬರೀ ಮನೆ ಕೆಲಸದಲ್ಲಿ ಮಾತ್ರ ಇದ್ರೆ ಸಾಲದಲ್ಲ, ಆಫೀಸ್ ಕೆಲಸದಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನ ನೋಡ್ಬೇಕು ತಾನೆ. ಹಾಗಾಗಿ ಆತ್ಮವಿಶ್ವಾಸ ಅನ್ನೋ ಈ ಟಾಸ್ಕ್ ಏನಿದೆ ಅದರ ರಿಸಲ್ಟ್ ನ ಈಗಲೇ ಬರೆಯೋದಿಲ್ಲ, ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನಾನು ಇಷ್ಟೆಲ್ಲ ಮಾಡಿದ್ರು ಅಮ್ಮ ನನಗ್ ಕೊಟ್ಟಿರೋ ಅಧಿಕಾರನ ವಾಪಸ್ ತಗೋತಾ ಇಲ್ವಲ್ಲ, ನಾನ್ ಏನ್ ಮಾಡ್ಲಿ? ನಿಮ್ಮನ್ನೆಲ್ಲ ಇಲ್ಲಿಗೆ ಕರೆದಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಇದುವರೆಗೂ ನಮ್ಮ ಕಂಪನಿಯಿಂದ ಅದೆಷ್ಟೋ ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡಿದೀವಿ. ಎಲ್ಲ ಹೆಣ್ಮಕ್ಳಿಗೂ ತಾನು ಸುಂದರವಾಗಿ ಕಾಣಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಕೆಲವು ಸಲ ಮುಖದ ಮೇಲೆ ಮೂಡುವಂತಹ ಬಂಗು ಮೊಡವೆಗಳಿಂದಾಗಿ ಅವರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ. ಆ ದೋಷಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಒಂದು ಮೆಡಿಸಿನಲ್ ವ್ಯಾಲ್ಯೂ ಇರುವಂತಹ ಹರ್ಬಲ್ ಸೋಪ್ ಅನ್ನ ಮಾರ್ಕೆಟ್ಗೆ ಬಿಡಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೆ ನನ್ನ ಅಂದಾಜಿನ ಪ್ರಕಾರ ಕಡಿಮೆ ಅಂದ್ರೂ 500 ಕೋಟಿ ಬೇಕಾಗುತ್ತೆ. ಸೊ ಈಗ ನನ್ನ ಸ್ಥಾನದಲ್ಲಿರುವ ಪಾರ್ವತಿ ಈ ಹೊಸ ಪ್ರಾಡಕ್ಟಿಗೆ ಇನ್ವೆಸ್ಟರ್ಸ್ ಅನ್ನ ಹುಡುಕಬೇಕು.
ಅಮ್ಮ ನೀವ್ ಹೇಳಿದ್ ನನ್ಗೆ ಅರ್ಥ ಆಯ್ತು, ಆದ್ರೆ ಯಾರನ್ನೋ ಹುಡುಕ್ಬೇಕು ಅಂದ್ರಲ್ಲ, ಅದ್ ನನಗೆ ಅರ್ಥ ಆಗ್ಲಿಲ್ಲ. ಅಮ್ಮ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡ್ಪಾರು, ಇವಾಗ ನಾವು ಜನರಿಗೆ ಹೊಸ ಪ್ರಾಡಕ್ಟ್ನ ಪರ್ಚೇಸ್ಬೇಕು ಅಂತ ಇದೀವಲ್ವಾ, ಅದನ್ನ ಉತ್ಪಾದನೆ ಮಾಡೋದಕ್ಕೆ ನಮಗೆ 500 ಕೋಟಿ ರೂಪಾಯಿ ಬಂಡವಾಳ ಬೇಕಾಗುತ್ತೆ. ನಮ್ದು ತುಂಬಾ ಪ್ರಾಜೆಕ್ಟ್ಸ್ಗಳು ಇರೋದ್ರಿಂದ ಎಲ್ಲ ಹಣನೂ ನಾವು ಹಾಕೋದಿಕ್ಕಾಗಲ್ಲ. ಪ್ರತಿಯೊಂದು ಮಲ್ಟಿನ್ಯಾಷನಲ್ ಕಂಪ್ನಿನೂ ಕೂಡ ಸ್ವಲ್ಪ ಹಣ ಹಾಕ್ತಾರೆ, ಮಿಕ್ಕ ಹಣಕ್ಕೆ ಪಾಲುದಾರನ ತಗೊಳುತ್ತೆ. ಇವಾಗ ಆ ಹಣ ಹಾಕೋರ್ನ ಇನ್ವೆಸ್ಟರ್ಸ್ ಅಂತ ಹೇಳ್ತಾರೆ. ಅಮ್ಮ ಅದನ್ನೇ ಹೇಳ್ತಾ ಇರೋದು, ಅರ್ಥ ಆಯ್ತಾ? ಸರಿ, ಆದ್ರೆ ಈಗ ನಾನು ಎಷ್ಟು ದುಡ್ಡು ಹಾಕೋರ್ನ ಹುಡುಕ್ಬೇಕು? 300 ಕೋಟಿ. ಪಾರು, ಏನಾಯ್ತು ಪಾರು? ಯಾಕೆ ರೀತಿ ಮಲ್ಕೊಂಡಿದ್ಯಾ? ಏನಾಯ್ತು? ನಿನ್ನೆ ಕೇಳ್ತಾ ಇರೋದು, ಹುಷಾರಿಲ್ವಾ? ಏನಾಯ್ತು ಪಾರು? ನಾನು ಹುಷಾರಾಗೇ ಇದ್ದೀನಿ. ಮತ್ತೆ ಈ ಟೈಮಲ್ಲಿ ಯಾಕೆ ಬಂದು ಮಲಗಿದ್ಯಾ? ತಲೆನೋವಾ? ಇಲ್ಲ, ಮತ್ತೆ ನನ್ಗೆ ಭಯ ಆಯ್ತು, ಅದಕ್ಕೆ ಬಂದು ಮಲ್ಕೊಂಡೆ. ಭಯನಾ? ಯಾಕೆ ಭಯ? 300 ಕೋಟಿ ದುಡ್ಡು ಹಾಕೋರ್ನ ಅಮ್ಮ ಹುಡುಕು ಅಂತ ಹೇಳಿದ್ರಲ್ಲ, ಎಲ್ಲಿಂದ ಹುಡುಕ್ಲಿ, ಯಾರನ್ನ ಅಂತ ಹುಡುಕ್ಲಿ? ಅಲ್ಲ, 300 ರೂಪಾಯಿ ಯಾರನ್ನಾರು ಕೇಳಿದ್ರೆ ಸಿಗ್ಬೋದೇನೋ, ಆದ್ರೆ 300 ಕೋಟಿ ನಾನ್ ಎಲ್ಲಿಂದ ಹುಡುಕ್ಲಿ ಯಜಮಾನ್ರೆ, ನೀವೇ ಹೇಳಿ. ಅಷ್ಟಕ್ಕೆ ತಲೆ ಕೆಡ್ಸ್ಕೊಂಬಂದು ಇಲ್ಲಿ ಮಲಗಿದ್ಯಾ? ನೋಡಮ್ಮ ಪಾರ್ವತಿ, ಅತ್ತಿಗೆ ಹಾಗಂದ್ರು ಅಂತ ನೀನು ಹೆದರ್ಕೊಂಡು ಕೂತ್ರೆ ಈ ಮನೆ ಸೊಸೆ ಆಗೋದು ಹೇಗೆ? ಅತ್ತಿಗೆ ನಿನ್ನ ಸೊಸೆ ಅಂತ ಒಪ್ಕೊಳ್ಳೋದು ಹೇಗೆ? ನಂಬರ್ ಅನ್ನೋದು ಒಂದು ಸಂಖ್ಯೆ ಅಷ್ಟೇ ಪಾರು. ನೀನು ಅವತ್ತು ಹೇಳ್ದಾಗೆ ನಮ್ಮ ಮದುವೆ ಆಗೋವರೆಗೂ 5-6 ಸಾವಿರದಲ್ಲಿ 1 ತಿಂಗಳ ಖರ್ಚು ನಿಭಾಯಿಸ್ತಾ ಇದ್ದೆ ಅಲ್ವಾ? ಅಷ್ಟೇ ಯಾಕೆ, ಮೊನ್ನೆ ಅಮ್ಮ 5 ಲಕ್ಷ ಕೊಟ್ಟಾಗ ಅದರಲ್ಲಿ 1.5 ಲಕ್ಷ ಮಿಕ್ಸಿದ್ಯಾ. ಒಂದು ದಿನಕ್ಕೆ 1 ಲಕ್ಷ ಖರ್ಚಾಗೋ ಮನೆನ ನಿಭಾಯಿಸಿದ್ಯಾ. ಅದೇ ತರಹ ಆಫೀಸಲ್ಲಿ 10 ಕೋಟಿ ವ್ಯವಹಾರ ಅಷ್ಟೇ, ಅದು ನಿಭಾಯಿಸಿದ್ರಾಯ್ತು. ಅಷ್ಟಕ್ಕೂ ಇನ್ವೆಸ್ಟ್ ಮಾಡೋರ್ನ ನೀವು ಹೊರಗಡೆ ಹುಡುಕ್ಬೇಕಾಗಿಲ್ಲ ಅದಕ್ಕೆ. ಮತ್ತೇನೆಲ್ಲಿ ಹುಡುಕ್ಬೇಕು? ಅದಕ್ಕೆ ನಮ್ಮ ಕಂಪ್ನಿ ಏನಾದ್ರೂ ಹೊಸ ಪ್ರಾಡಕ್ಟ್ ನ ಲಾಂಚ್ ಮಾಡುತ್ತೆ ಅಂತಂದ್ರೆ 1000 ಕಂಪ್ನೀಸು ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ನಾವು ಕಂಪ್ನೀಸ್ನ ಆಯ್ಕೆ ಮಾಡ್ಕೋಬೇಕಷ್ಟೇ. ನಾವುಗಳೆಲ್ಲ ಎಷ್ಟೇ ಹೇಳಿದ್ರು ಈ ಟಾಸ್ಕ್ ಅಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಧೈರ್ಯ ನಿಮಗ್ ಬರ್ಬೇಕು. ಅತ್ತೆ ಇವತ್ತು ಈ ಪರೀಕ್ಷೆ ಕೊಟ್ಟಿದ್ದಾರೆ, ನಾಳೆ ಇದಕ್ಕಿಂತ ಕಷ್ಟವಾದ ಪರೀಕ್ಷೆನ ಕೊಡಬಹುದು. ಅವ್ರು ಏನೇ ಪರೀಕ್ಷೆ ಕೊಟ್ರು ಅದನ್ನ ಎದುರಿಸ್ತೀನಿ ಅಂತ ನೀವ್ ನಿಂತ್ರೆ ನಾವ್ ಎಲ್ಲರೂ ನಿಮ್ ಜೊತೆ ನಿಲ್ತೀವಿ. ದಯವಿಟ್ಟು ನಿಮ್ ಮನ್ಸಲ್ಲಿ ಆಗಲ್ಲ ಅಂತ ಮಾತ್ರ ಯೋಚನೆ ಮಾಡ್ಬಿಡಿ ಪಾರ್ವತಿ ಅವರೇ. ಈ ಗೆಲುವು ನಿಮ್ಗೆ ತುಂಬಾ ಅನಿವಾರ್ಯ. ನೀವ್ ಗೆದ್ರೆ ನಾವ್ ಎಲ್ರು ಗೆದ್ದಷ್ಟೇ ಖುಷಿ ಆಗುತ್ತೆ. ಅಕ್ಕ, ನಾನು ಹೀಗೆ ಹೇಳ್ತೀನಿ ಅಂತ ನನ್ನನ್ನ ಮಿಸ್ಟೇಕ್ ಮಾಡ್ಕೋಬೇಡಿ ಅಕ್ಕ. ನೇರವಾಗಿ ವಿಷಯಕ್ಕೆ ಬಾ. ಬಂದೆ ಅಕ್ಕ, ಅಲ್ಲಿಗೆ ಬಂದೆ. ನಮ್ ಕಂಪನಿಗೆ ಇನ್ವೆಸ್ಟ್ ಮಾಡೋ ಇನ್ವೆಸ್ಟರ್ಸ್ನ ನೀನೇ ಒಪ್ಪಿಸ್ಬೇಕು ಅಂತ ಪಾರ್ವತಿಗೇನೋ ಹೇಳಿದ್ರಿ. ಅದ್ರಲ್ಲಿ ಅವಳ ದೊಡ್ಡಸ್ತಿಕೆ ಏನಿದೆ ಅಕ್ಕ?
ಅರ್ಥ ಆಗ್ಲಿಲ್ಲ. ಅಂದ್ರೆ ಇನ್ವೆಸ್ಟರ್ಸ್ ಎಲ್ಲ ನಮ್ ಕಂಪನಿಗೆ ಹಳಬ್ರು. ನಮ್ ಕಂಪನಿ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನಿಮ್ ಬಗ್ಗೆನೂ ಅಪಾರವಾದ ಗೌರವ ಇದೆ. ನಿಮ್ ಮುಖ ನೋಡಿ 300 ಅಲ್ಲಾಕ 300,000 ಕೋಟಿ ಬೇಕಾದ್ರೂ ಹಾಕ್ತಾರೆ. ಇದ್ರಲ್ಲಿ ಪಾರ್ವತಿದೇನ್ ಶ್ರಮ ಬಂತು ಅಂತ. ನನಗೇನೋ ಪಾರ್ವತಿ ಇದ್ರಲ್ಲಿ ಈಸಿಯಾಗಿ ಗೆಲ್ತಾಳೆ ಅಂತ ಅನಿಸ್ತಾ ಇದೆ. ನೀವ್ ಅವಳಿಗೆ ಏನೇ ಜವಾಬ್ದಾರಿ ಕೊಟ್ರು ಅದು ಅವಳಿಗೆ ಟಾಸ್ಕ್ ಆಗಿರ್ಬೇಕು ಅಲ್ವಾ? ಮತ್ತೆ ನೀವು ಇಷ್ಟು ಈಸಿಯಾಗಿ ಕೊಟ್ರೆ ಹೆಂಗಕ್ಕ? ಅಂದ್ರೆ ನೀವು ಕೊಟ್ಟಿರೋ 10 ಟಾಸ್ಕ್ ಅಲ್ಲಿ ಅವಳು ಗೆದ್ಬಿಟ್ರೆ ಇಡೀ ಅರಸನ್ ಕೋಟೆ ಅವಳ ಕೈ ಸೇರ್ಬಿಡುತ್ತಲ್ಲ ಅಕ್ಕ. ಆದ್ರಿಂದ ನಿನ್ಗೇನಾದ್ರೂ ತೊಂದ್ರೆನಾ? ಅಯ್ಯೋ, ನನಗೇನು ತೊಂದ್ರೆ ಇಲ್ಲ ಅಕ್ಕ, ನನಗ್ ಖುಷಿನೇ. ಆದ್ರೆ ಆಮೇಲೆ ಅವಳು ಬದಲಾಗ್ಬಿಟ್ರೆ ಅಂತ. ನಾವು ಕೊಡೋ ದಾನ ಕೂಡ ವೇಸ್ಟ್ ಆಗ್ಬಾರ್ದು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಇಡೀ ಅರಸನ್ ಕೋಟೆ ಭವಿಷ್ಯನ ನಿನ್ನೆ ಮೊನ್ನೆ ಬಂದಿರೋಳ್ ಕೈಲಿಡೋದು ಸರಿ ಅಲ್ಲ ಅಲ್ವಾಕ? ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಕ್ಕ. ಈಗ ನಾಳೆ ಇನ್ವೆಸ್ಟರ್ಸ್ನ ಕರೆಸ್ಬೇಕೋ ಬೇಡವೋ ಅನ್ನೋದು ನಿಮಗ್ ಬಿಟ್ಟಿದ್ದು ಅಕ್ಕ. ಬರ್ತೀನಕ್ಕ.